ನಮಸ್ಕಾರ. ನಾವಿವತ್ತು ಬಂದಿರೋದು ಜಿಮ್ ವಿಸಿಟ್‌ಗೆ. ಇದು ಸಿಂಗ್ಸಂದ್ರ ಬಂತು ಫಿಟ್ ಅಂಡ್ ಫಿಟ್ ಅಂತ ಹೇಳ್ಬಿಟ್ಟು. ಜಿಮ್ ಮಾಡೋದು ಸರಿನಾ? ತಪ್ಪುನಾ? ಅಥವಾ ಜಿಮ್ ಮಾಡಿದ್ರೆ ಏನ್ ವರ್ಕೌಟ್ ಮಾಡ್ಬೇಕು ಏನಿಲ್ಲ ಅಂತ ಹೇಳ್ಬಿಟ್ಟು ಬನ್ನಿ ನೋಡೋಣ. ಬನ್ನಿ ಗುರು, ಟ್ರೈನರ್ ಇದ್ದಾರೆ ಅನ್ಸುತ್ತೆ. ಬನ್ನಿ ಕೇಳೋಣ ಅವ್ರ ಹತ್ರ ಹೆಂಗೆ. ಇವರು ಫಿಟ್ ಅಂಡ್ ಫಿಟ್ ಜಿಮ್ ಟ್ರೈನರ್. ಬನ್ನಿ ಕೇಳೋಣ ಇವ್ರ ಹತ್ರ. ನಮ್ಗೆ ಒಂದು ಪ್ರಧಾನ್ ಸರ್ ಇದ್ದಾರೆ. ಇದು ಜಿಮ್ ಮಾಡೋದು ಸರಿನಾ ತಪ್ಪಾ, ಅಥವಾ ಜಿಮ್ ಮಾಡಿದ್ರೆ ಹೆಂಗ್ ವರ್ಕೌಟ್ ಮಾಡ್ಬೋದು, ಅದಕ್ಕೆ ಡಯಟ್ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲ ಕೇಳೋಣ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಫಿಟ್ ಅಂಡ್ ಫಿಟ್ ಜಿಮ್ ಟ್ರೈನರ್ ಹತ್ರ ಬಂದಿದೀವಿ. ಸೊ ಅದಕ್ಕೆ ನಾನು ಒಂದಿಷ್ಟು ಕ್ವಶನ್ ಮಾಡ್ಕೊಂಡ್ ಬಂದಿದ್ದೀನಿ ಬ್ರೋ. ನನ್ನ ಇದನ್ನ ಕೇಳ್ಬೇಕಂತ ಹೇಳ್ಬಿಟ್ಟು. ಯಾಕಂದ್ರೆ ಫ್ರೆಶರ್ ಜಾಯ್ನ್ ಆಗ್ತಿರ್ತಾರೆ, ಅವ್ರಿಗೆ ಏನು ಗೊತ್ತಿರಲ್ಲ. ಸೊ ಅವ್ರಿಗೂ ಯೂಸ್ ಆಗುತ್ತೆ, ನಿಮಗೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಲೀಸ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ಅದನ್ನ ಒಂದೊಂದಾಗಿ ಹೇಳ್ತೀನಿ, ನೀವು ಅದಕ್ಕೆ ಕೋಆಪರೇಟ್ ಮಾಡ್ಬೇಕು ಬ್ರೋ. ನನ್ ಮೊದಲನೇ ಕ್ವಶನ್ ಬಂದ್ಬಿಟ್ಟು ಬ್ರೋ, ನಾನು ಇವಾಗ 3 ಮಂತ್ ಜಾಯ್ನ್ ಆಗ್ಬೇಕು ಅನ್ಕೊಂಡಿದ್ದೀನಿ ನಿಮ್ಮ ಇದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ. ಅದಕ್ಕೆ ಜಾಯ್ನ್ ಆದ್ರೆ ನಂಗೆ ಹೆಂಗೆ ವರ್ಕೌಟ್ ಮಾಡ್ಬೇಕು, ಆಮೇಲೆ 3 ಮಂತ್ ಅಲ್ಲೇ ಬಂದ್ಬಿಡುತ್ತಾ ಬಾಡಿ ಅಂತ ನನಗೊಂದು ಕ್ವಶನ್. ನೋಡಿ, 3 ಮಂತ್ಸ್ ಅಲ್ಲಿ ಬಡ್ಡಿ ಬರೋದಿಲ್ಲ. ಓಕೆ, 3 ಮಂತ್ಸ್ ನೀವು ಸೇರಿಸ್ಬೇಕಂತ ಹೇಳಿದ್ರೆ ಬೇಸಿಕ್ ಎಲ್ಲ ಗೊತ್ತಾಗತ್ತೆ. ವರ್ಕೌಟ್ ನು ಬೇಕಂತ ತಿಳ್ಕೊಬಹುದು. ಬಟ್ 3 ಮಂತ್ಸ್ ಅಲ್ಲಿ ಬಡಿ ಚೇಂಜಸ್ ಆಗೋದಿಲ್ಲ. ಒಂದು ಬಡಿಗೆ ಮಿನಿಮಮ್ ಆಗಿ ಒಂದು 6 ಮಂತ್ ಬೇಕೇ ಬೇಕು ಚೇಂಜಸ್ ಆಗ್ಬೇಕಂತ. ಸೊ ಅದನ್ನು ನೀವು ಕನ್ಸಿಸ್ಟೆನ್ಸಿ ಇದ್ರೆ ಮಾತ್ರ ಚೇಂಜಸ್ ಆಗತ್ತೆ. 3 ಮಂತ್ಸ್ ಅಲ್ಲಿ ನೀವು ಚೇಂಜಸ್ ಏನ್ ಕಾಣಿಸಲ್ಲ. ಅಂಡ್ ಫಿಟ್ನೆಸ್ ಅಲ್ಲಿ ಇನ್ನೊಂದು ಹೆಸರು ಹೇಳಿದ್ರೆ ಪೇಷನ್ಸ್ ಅಂತ ನಾವು ಹೇಳ್ತೀವಿ. ಯಾರಿಗೆ ಪೇಷನ್ಸ್ ಇಲ್ಲ ಅವ್ರಿಗೆ ಜಿಮ್ ಅಲ್ಲಿ ಏನು ಅಚೀವ್ಮೆಂಟ್ ಬರಲ್ಲ. ಸೊ ನೀವು ದಿನ ಬಂದು ಅದೇ ಮಾಡ್ತಾ ಇರಬೇಕು. ಸೊ 6 ಮಂತ್ ಅದೇ ಒಂದು ಬೇಸಿಕ್ ವರ್ಕೌಟ್ ಕನ್ಸಿಸ್ಟೆನ್ಸಿ ಆಗಿ ಮಾಡಿದ್ರೆ ನಿಮ್ಗೆ ಚೇಂಜಸ್ ಬಂದೇ ಬರುತ್ತೆ. ಸೊ ಮಿನಿಮಮ್ ಒಂದು ಜಿಮ್ ಅಲ್ಲಿ ಚೇಂಜಸ್ ಕಾಣಿಸ್ಬೇಕಂದ್ರೆ ಮಿನಿಮಮ್ ಆಗಿ ಒಂದು 6 ಮಂತ್ ನೀವು ವರ್ಕೌಟ್ ಬೇಸಿಕ್ ವರ್ಕೌಟ್ ಮಾಡಲೇಬೇಕು ಅಂತ ನಾವು ನಮ್ಮ ಕಡೆಯಿಂದ ಎಕ್ಸ್ಪೀರಿಯನ್ಸ್ ಆಗಿ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು. ಓಕೆ, ಸೂಪರ್ ಆಗಿ ಹೇಳಿದ್ದಾರೆ. ನಾವು ಅನ್ಕೊಂಡ್ಬಿಡ್ತೀವಿ ಡೈರೆಕ್ಟ್ ನಾನು 3 ಮಂತ್ ಬಾಡಿ ಬಂದ್ಬಿಡುತ್ತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾವ್ ಏನೇನೋ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡ್ ಬಂದಿರ್ತೀವಿ. ಸೊ ಅದಕ್ಕೆ ನಮ್ಮ ಜಿಮ್ ಟ್ರೈನರ್ ಆಗಿರ್ತಕ್ಕಂಥ ಸರ್ ಕರೆಕ್ಟ್ ಆಗಿ ಹೇಳಿದ್ದಾರೆ. ಸೊ ನಂದು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಬ್ರೋ, ಅದಕ್ಕೆ ಫುಡ್ ಏನಾದ್ರು ಇವಾಗ ನಾನು ಎಕ್ಸಾಂಪಲ್ ನಾನು ನಾನ್ ವೆಜ್ ತಿಂತೀನಿ, ವೆಜ್ ತಿಂತೀನಿ ಅಂತ ಹೇಳಿ ವೆಜ್ ಜನ ಇರ್ತಾರೆ. ಇವಾಗ ನಾನು ವೆಜ್ಜೇ ತಿಂದ್ಬಿಟ್ಟು ಬಾಡಿ ಬಿಲ್ಡ್ ಮಾಡಕ್ಕಾಗತ್ತಾ, ಇಲ್ಲ ಅಟ್ಲೀಸ್ಟ್ ನಾನ್ ವೆಜ್ಜೇ ತಿನ್ಬೇಕಾ? ಆಮೇಲೆ ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ರೆ ಇವತ್ತಿಂದನೇ ನಾನ್ ವೆಜ್ ಸ್ಟಾರ್ಟ್ ಮಾಡ್ಬೇಕಾ, ಅಥವಾ ಪ್ರೋಟೀನ್ ಸ್ಟಾರ್ಟ್ ಮಾಡ್ಬೇಕಾ ಅಂತ ಹೇಳ್ಬಿಟ್ಟು ಫುಡ್ ಬಗ್ಗೆ ಸ್ವಲ್ಪ ಏನಾದ್ರು ಹೇಳ್ತೀರಾ? ಫುಡ್ ಇಲ್ಲಿ ಫಿಟ್ನೆಸ್ ಅಲ್ಲಿ ಫುಡ್ ಏನಂತಾರೆ ರಿಪ್ರೆಸೆಂಟ್ ಮಾಡಲ್ಲ. ಆಕ್ಚುಲಿ ನಿಜವಾಗ್ಲೂ ಹೇಳಿದ್ರೆ ಫುಡ್ ಜಸ್ಟ್ ಫಾರ್ ಅವರ್ ಹ್ಯಾಪಿನೆಸ್. ಇಟ್ ಲೈಕ್ ಎ ಮಸಲ್ ರಿಕವರ್ಗೆ ಏನ್ ಮಾತಿಲ್ಲ ಅದರಲ್ಲಿ. ವೇಜ್ ಅವ್ರನ್ನ ಚೆನ್ನಾಗಿ ಮಸಲ್ಸ್ ಬಿಲ್ಡ್ ಮಾಡ್ಬೋದು. ವೇಜ್ ಅವರು ಬಂದು ಸ್ಟ್ರೆಂತ್ ಚೆನ್ನಾಗಿದೆ. ಸೊ ನಾವು ಎಕ್ಸ್ಪೀರಿಯನ್ಸ್ ನಮ್ ಕಡೆಯಿಂದ ಹೇಳಿದ್ರೆ ನಾವು ಒಬ್ಬ ಪ್ಯೂರ್ ವೆಜಿಟೇರಿಯನ್ ಆಗಿ ನಾವು ರಿಪ್ರೆಸೆಂಟ್ ಮಾಡ್ತೀವಿ. ನಾವು ಒಂದು ಮೊಟ್ಟೆ ಕೂಡ ತಿಂದಲ್ಲ. ಸೊ ನಾವು 17 to 18 ಟೈಮ್ಸ್ ಮೆಡಲಿಸ್ಟ್ ಆಗಿದ್ದೀವಿ. ಈ ಕರ್ನಾಟಕ ರಿಪ್ರೆಸೆಂಟ್ ಆಗಿದ್ದೀವಿ. ಥ್ಯಾಂಕ್ ಯು. ಸೊ ನ್ಯಾಷನಲ್ ಆಗಿ ಕೇರಳದಿಂದ ನಾವು ಎರ್ನಾಕುಲಂ ಆಗಿ ಪಾರ್ಟಿಸಿಪೇಟ್ ಮಾಡಿ ಗೋಲ್ಡ್ ಮೆಡಲಿಸ್ಟ್ ಕೂಡ ಆಗಿದ್ದೀವಿ. 19 ಟೈಮ್ಸ್ ನಮ್ಮ ಮೆಡಲಿಸ್ಟ್ ಕೂಡ ಆಗಿದ್ದೀವಿ ವೆಜ್ ತಿಂದು. ಓಕೆ, ವೆಜ್ ಪ್ಯೂರ್ ವೆಜ್ ಅಂತ ಹೇಳಿದ್ರೆ ನಾವು ಮೊಟ್ಟೆ ಕೂಡ ತಿಂದಲ್ಲ, ಮೀನು ತಿಂದಲ್ಲ, ಚಿಕನ್ ತಿಂದಲ್ಲ. ಸೊ ವೆಜ್ ಅವ್ರಿಗೆ ನಾವು ಹೇಳಕ್ ಇಷ್ಟಪಡ್ತೀವಿ, ಪ್ಲೀಸ್ ನೀವು ವೆಜ್ ತಿಂತಾ ಇದ್ರಲ್ಲ, ಯು ಆರ್ ದ ಬೆಸ್ಟ್ ಇನ್ ದಿಸ್ ವರ್ಲ್ಡ್ ಅಂತ ಹೇಳ್ತೀವಿ. ಯಾಕಂದ್ರೆ ಜಿಮ್ ಅಲ್ಲಿ ಬಂದು ನನ್ ವೇಜ್ಗೆ ಏನ್ ರೂಲ್ ಪ್ಲೇ ಇಲ್ಲ. ನಿಮ್ ಕನ್ಸಿಸ್ಟೆನ್ಸಿ ಇರ್ಬೇಕು. ಕನ್ಸಿಸ್ಟೆನ್ಸಿ ಇದ್ರೆ ಮಾತ್ರ ನಿಮ್ಗೆ ಅಚೀವ್ಮೆಂಟ್ ಬರುತ್ತೆ. ಸೊ ಜಿಮ್ ಫಿಟ್ನೆಸ್ ಆಗಿ ಫುಡ್ ನಮ್ಗೆ ನಮ್ ಕಡೆಯಿಂದ ಏನು ಜಜ್ಮೆಂಟ್ ಇಲ್ಲ. ಫುಡ್ ಕಡೆಯಿಂದ ನಮ್ಗೆ ಏನು ರೆಸ್ಪಾನ್ಸ್ ಆಗಿ ಫುಡ್ ತಿಂದ್ರೆ ಮಾತ್ರ ಅಚೀವ್ಮೆಂಟ್ ಆಗತ್ತೆ ಅಂದ್ರೆ ಏನಿಲ್ಲ. ಸೊ ಫುಡ್ ಕಡೆಯಿಂದ ನಾವು ಪ್ರತಿಯೊಬ್ರು ಹೇಳ್ತೀವಿ, ಯು ಆರ್ ದ ಬೆಸ್ಟ್. ಇಫ್ ಆರ್ ವೆಜ್ ಆಲ್ಸೋ ಯು ಆರ್ ಓಕೆ, ಯು ಕ್ಯಾನ್ ಮಾಡ್ಬೋದು. ಓಕೆ, ಸೂಪರ್ ಬ್ರೋ. ನೋಡಿ, ನಾವು ನಾನ್ ವೆಜ್ ತಿನ್ಬೇಕು, ಅದ್ ತಿನ್ಬೇಕು, ಇದು ತಿನ್ಬೇಕಂತೀವಿ. ಬ್ರೋ ಅವರು ಓನ್ಲಿ ವೆಜಿಟೇರಿಯನ್ ಅಂತೆ. ಬಾಡಿ ಹೆಂಗ್ ಬಿಲ್ಡ್ ಮಾಡಿದ್ದಾರೆ. ಆಮೇಲೆ ಕೇರಳ ಏನೋ ಇದು ಒಂದ್ ಸೆಕೆಂಡ್ ತೋರಿಸಿ ಬ್ರೋ ನಿಮ್ ಬಾಡಿ. ಓಕೆ. ಆಮೇಲೆ ಗೋಲ್ಡ್ ಮೆಡಲಿಸ್ಟ್ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ, ಇವಾಗ ಗೊತ್ತಾಗಿರೋದು. ಓಕೆ ಬ್ರೋ, ಅದು ಏನಾದ್ರು ನಿಮ್ಮ ಅಚೀವ್ಮೆಂಟ್ಸ್ ಥಿಂಗ್ಸಾ? ಸೊ ನಾವು ಕ್ಯಾಮರಾ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ನಮ್ಮ ಅಚೀವ್ಮೆಂಟ್ಸ್ ಕೂಡ ಅವ್ರು ತೋರಿಸ್ತಾರೆ. ಇಲ್ಲಿ ಇರೋದು ಅಲ್ಲಿ ಸುಮಾರು ಅಚೀವ್ಮೆಂಟ್ ಹಾಕಿದೀವಿ. ಇನ್ನೂ ಸುಮಾರು ಅಚೀವ್ಮೆಂಟ್ ಇಲ್ಲಿ ಇದೆ, ನಾವು ನಿಮ್ ಕೈಯಲ್ಲಿ ಕೊಡ್ತೀವಿ. ಆ ಸರ್ಟಿಫಿಕೇಟ್ಗಳು ಇದೆ, ಸುಮಾರು ಸರ್ಟಿಫಿಕೇಟ್ ಇದೆ. ಸೊ ಈ ಕಡೆ ನಮ್ಮ ಇರೋದೆಲ್ಲ ಮೆಡಲ್ಸ್ ಗಳು ಇದೆ. ನಾವು ಕರ್ನಾಟಕದಲ್ಲಿ ಅಚೀವ್ಮೆಂಟ್ ಮಾಡಿದೀವಿ. ಈ ಕಡೆ ಬಂದು ಎಲ್ಲ ಮೆಡಲ್ಸ್ ಡಿಸ್ಪ್ಲೇ ಮಾಡಿದೀವಿ. ಇಲ್ಲಿ ಎಲ್ಲ ಟ್ರೋಫಿಗಳು ಇದೆ. ಸೊ ನಾವು ಸುಮಾರು ಒಂದು 19 ವರ್ಷದಿಂದ ಬಾಡಿ ಬಿಲ್ಡಿಂಗ್, ಪವರ್ ಲಿಫ್ಟಿಂಗ್ ಟ್ರೈನಿಂಗ್ ಅಲ್ಲಿ ಇದ್ದೀವಿ. ಸೊ ನಾವು ಪ್ರತಿಯೊಬ್ಬರಿಗೆ ಫಿಟ್ನೆಸ್ ಜಿಮ್ ಮಾಡೋರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ನೀವು ಜಿಮ್ ಸೇರ್ಸ್ಬೇಕಂತ ತಿಳ್ಕೊಂಡ್ರೆ ಮಿನಿಮಮ್ 6 ಮಂತ್ ನೀವು ಮಾಡ್ಲೇಬೇಕು. ಸೊ 6 ಮಂತ್ ಆದ್ಮೇಲೆ ಬಾಡಿ ಚೇಂಜಸ್ ಕೂಡ ಆಗತ್ತೆ. ಅಚೀವ್ಮೆಂಟ್ ಬೇಕಂದ್ರೆ ಮಾಡ್ಬೋದು, ಬಟ್ ಸರ್ಟ್ ಪೀರಿಯಡ್ ಆಗಿ ಜಿಮ್ ಅಂತ ಏನಿಲ್ಲ. ನೀವು ಪ್ಲೀಸ್ ಕನ್ಸಿಸ್ಟೆನ್ಸಿ ಮಾಡ್ಬೇಕು. ಅಚೀವ್ಮೆಂಟ್ ಈ ತರ ನೋಡ್ತಾ ಇದ್ರಲ್ಲ, ಇದು ಒಂದು ನಮ್ಗೆ 19 ವರ್ಷ 20 ವರ್ಷ ಕಷ್ಟಪಟ್ಟಾದ್ಮೇಲೆ ಇದೆಲ್ಲ ಅಚೀವ್ಮೆಂಟ್ ಆಗಿದೆ.
ಬ್ರೋ ಏನ್ ನಮ್ಮ ಇವ್ರ ಅಪ್ಪು ಅವ್ರದ್ದು ಫೋಟೋ ಹಾಕಿದ್ರೆ ಏನ್ ಬ್ರೋ ಇದೆಲ್ಲ? ಸೊ ನಾವು ಅಪ್ಪು ಸರ್ದು ಬಿಗ್ ಫ್ಯಾನ್ ಅಂತ ಹೇಳಿದ್ರೆ ನಾನೊಬ್ಬ ನನ್ ಕನ್ನಡಿಗ, ನಾನು ಒರಿಸ್ಸಾ ಕಡೆಯಿಂದ ಬಂದಿರೋದು. ಸೊ ನಾವು ಕನ್ನಡ ಮಾತಾಡಕ್ಕೆ ತುಂಬಾ ಇಷ್ಟ ಪಡ್ತೀವಿ. ಅಪ್ಪು ಸರ್ ಅಂದ್ರೆ ನಮ್ಗೆ ಹಾರ್ಟ್. ಕರ್ನಾಟಕದ ಇಲ್ಲಿ ಇರೋದು ಸುಮಾರು ಒಂದು 22 ವರ್ಷ ಆಯ್ತು ನಮ್ಗೆ ಇಲ್ಲಿ ಕರ್ನಾಟಕದಲ್ಲಿ ಬಂದು. ಬಟ್ ಅಪ್ಪು ಸರ್ ಅಂತ ನಾನು ತುಂಬಾ ಬಿಗ್ ಫ್ಯಾನ್ ಅಂತ ಹೇಳಿದ್ರೆ ಅವ್ರದ್ದು ಫ್ಯಾನ್ ನಾನು. ಒಂದು ಸುಮಾರು 3 ಇವೆಂಟ್ ನಾನು ಅಪ್ಪು ಸರ್ ಹೆಸರಲ್ಲಿ ಮಾಡಿಸಿದ್ದೀವಿ ಇಲ್ಲಿ ನ್ಯಾಷನಲ್ ಚಾಂಪಿಯನ್ಶಿಪ್ ಆಗಿ. ಲಾಸ್ಟ್ December 7th ಅಲ್ಲಿ ಕೂಡ ನಾನು ಮಾಡಿದ್ದೆ. ಒಂದು 4 lakhs ಕ್ಯಾಶ್ ಪ್ರೈಸ್ ಕೊಟ್ಬಿಟ್ಟು. ಸೊ ನೀವು ನೋಡಿ ಇರ್ಬೋದು ನಮ್ಮ ಅಪ್ಪು ಸರ್ದು ಅಚೀವ್ಮೆಂಟ್ ಏನಿದೆ. ಸೊ ನಾವು ತೋರಿಸ್ತೀವಿ ನಮ್ಮ ಅಪ್ಪು ಸರ್ದು ಬ್ಯೂಟಿಫುಲ್ ಫೋಟೋ ಕೂಡ ನಾವು ಹಾಕಿದೀವಿ ಅಲ್ಲಿ. ಸೊ ನಾನು ನನ್ ಕನ್ನಡಿಗ, ನಾನು ನಮ್ ಕಡೆಯಿಂದ ನಾವು ಅಪ್ಪು ಸರ್ಗೆ ತುಂಬಾ ಹಾರ್ಟ್ ಅಲ್ಲಿ ಇಟ್ಟಿದ್ದೀವಿ. ಥ್ಯಾಂಕ್ ಯು. ಕನ್ನಡ ಇಷ್ಟು ಕ್ಲಾರಿಟಿ ಆಗಿ ಮಾಡ್ತಿದ್ದೀರಾ, ಮಾತಾಡ್ತಿದ್ದೀರಾ? ಓಕೆ ಬ್ರೋ. ಆಮೇಲೆ ನಮ್ದು ಇನ್ನೂ ಒಂದ್ ಕ್ವಶನ್ ಇದೆ. ನಾನ್ ಏನಕ್ಕೆ ಜಿಮ್ಮಿಗೆ ಬರ್ಬೇಕು ಬ್ರೋ? ಮನೇಲೆ ವರ್ಕೌಟ್ ಮಾಡ್ಬೋದಲ್ಲ ನಾನು? ಅದಕ್ಕೆ ಏನಾದ್ರು ಆತರ ಕೇಳೋರು ಬೇಜಾನ್ ಇದಾರೆ. ನಾನ್ ಏನಕ್ಕೆ ಜಿಮ್ಮಿಗೆ ಹೋಗ್ಬೇಕು? ನಾನ್ ಮನೇಲೆ ಕುಂತು ವರ್ಕೌಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು, ಅದು ಅಂತವ್ರಿಗೆ ಏನ್ ಹೇಳ್ತೀರಾ? ನೋಡಿ, ಜಿಮ್ ಒಂದು ವೈಬ್ಸ್. ಜಿಮ್ ಬರೋರಿಗೆ ಅವ್ರಿಗೆ ವೈಬ್ಸ್ ಇದ್ರೆ ಮಾತ್ರ ಈ ವರ್ಕೌಟ್ ಮಾಡಕ್ ಆಗತ್ತೆ. ನಿಜವಾಗಿ ಹೇಳಿದ್ರೆ ಈ ವರ್ಕೌಟ್ ಕೂಡ ನೀವು ಮನೆಯಲ್ಲಿ ಮಾಡಕ್ ಆಗಲ್ಲ. ಯಾಕಂದ್ರೆ ಮನೆಯಲ್ಲಿ ಮಾಡಿದ್ರೆ ವರ್ಕೌಟ್ ಒಂದು ಲಿಮಿಟೆಡ್ ಆಗಿ ನೀವು ಮಾಡಬಹುದು. ಬಟ್ ಜಿಮ್ ಅಂತ ಇದೆ ಒಂದು ಇನ್ಸ್ಟಿಟ್ಯೂಟ್. ಇದು ನಾವೆಲ್ಲ ಸೆಟಪ್ ಮಾಡಿ ಇಟ್ಟಿದ್ದೀವಿ. ನಿಮ್ಮ ಕಂಫರ್ಟ್ ಝೋನ್ ಇಂದ ನೀವು ಮುಂದೆ ಇನ್ನೂ ಚೆನ್ನಾಗಿ ಮಾಡಬಹುದು. ಸೊ ಜಿಮ್ ಬರೋರ್ಗೆ ಜಿಮ್ ಕಂಫರ್ಟ್ ಮನೆಯಲ್ಲಿ ಮಾಡಕ್ ಆಗಲ್ಲ. ಸೊ ಮನೆ ಮಾಡೋ ವರ್ಕೌಟ್ ಇಸ್ ನಾಟ್ ಫಾರ್ ಗ್ರೋತ್, ಇಸ್ ಜಸ್ಟ್ ಫಾರ್ ಕಂಫರ್ಟ್. ಸೊ ಜಿಮ್ ಬಂದ ಕಂಫರ್ಟ್ ಇಲ್ಲ, ಜಿಮ್ ಬಂದ ಒಂದು ವೈಬ್ಸ್. ಜಿಮ್ ಅಲ್ಲಿ ಬರೋರಿಗೆ ಕಂಫರ್ಟ್ ಜೋನ್ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಸೊ ಜಿಮ್ ಬಂದ್ರೆ ಮಾತ್ರ ಅಚೀವ್ಮೆಂಟ್ ಬರುತ್ತೆ. ಓಕೆ ಬ್ರೋ, ಫೈನಲ್ ಒಂದ್ ಕ್ವಶನ್ ಇದೆ. ನೀವೇನ್ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ, ಏನಾದ್ರೂ ಜಿಮ್ ಸೀಕ್ರೆಟ್ ಏನಾದ್ರು ಇದೆಯಾ? ಇವಾಗ ನಾನು ಎಕ್ಸಾಂಪಲ್ ನನಗೆ 1 year ಅಲ್ಲೇ ಬಂದ್ಬಿಡ್ಬೇಕು, ಒಂದ್ 5 month ಅಲ್ಲೇ ಬಂದ್ಬಿಡ್ಬೇಕು ನಿಮ್ ತರ ಬಾಡಿ ಅಂತ ಹೇಳ್ಬಿಟ್ಟು. ಇವಾಗ ನಾರ್ಮಲ್ ಆಗಿ ನಾವು ತಿಳ್ಕೊಂತೀವಿ, ಜಿಮ್ ಟ್ರೈನರ್ ಇರ್ತಾರಲ್ಲ ಅವ್ರಿಗೆಲ್ಲ ಗೊತ್ತಿರುತ್ತೆ ಸೀಕ್ರೆಟ್ ಏನಂತೆ, ಹೌ ಟು ಬಿಲ್ಡ್ ಅವರ್ ಬಾಡಿ ಅಂತ ಹೇಳ್ಬಿಟ್ಟು. ಸೊ ಆತರ ನಿಮ್ದು ಏನಾದ್ರು ಸೀಕ್ರೆಟ್ ಇದೆಯಾ, ಹೇಳ್ತೀರಾ ಸ್ವಲ್ಪ? ನಿಜವಾಗ್ಲೂ ಹೇಳಿದ್ರೆ ಸೀಕ್ರೆಟ್ ಅಂತ ಏನಿಲ್ಲ ಫಿಟ್ನೆಸ್ ಅಲ್ಲಿ. ಓಕೆ, ಬಾಡಿ ಬಿಲ್ಡಿಂಗ್ ಬೇರೆ, ಪ್ರೊಫೆಷನಲ್ ಬಾಡಿ ಬಿಲ್ಡಿಂಗ್ ಬೇರೆ, ಫಿಟ್ನೆಸ್ ಬೇರೆ, ವೇಟ್ ಲಾಸ್ ಬೇರೆ. ಬಟ್ ಕನ್ಸಿಸ್ಟೆನ್ಸಿ ಇದ್ರೆ ಮಾತ್ರ ಎಲ್ಲ ಅಚೀವ್ ಮಾಡಬಹುದು. ಸೀಕ್ರೆಟ್ ಅಂತ ಏನಿಲ್ಲ. ಜಿಮ್ ದ ಇನ್ನೊಂದು ಹೆಸರು ಅಂತ ಹೇಳಿದ್ರೆ, ನಿಜವಾಗಿ ಹೇಳಿದ್ರೆ ಅದು ಬಂದು ಪೇಷನ್ಸ್. ಯಾರಿಗೆ ಪೇಷನ್ಸ್ ಇದೆ ಅವ್ರಿಗೆ ಅಚೀವ್ಮೆಂಟ್ ಬಂದೇ ಬರುತ್ತೆ. ಸೊ ನಮ್ಗೆ ಹೇಳಿದ್ರೆ ಶಾರ್ಟ್ ಕಟ್ ಆಗಿ ಏನು ಇಲ್ಲ. ಜಿಮ್ ಇಂದ ಎಷ್ಟು ಟ್ಯಾಬ್ಲೆಟ್ ಬಂದ್ಲಿ, ಪ್ರೋಟೀನ್ ಬಂದ್ಲಿ, ಸ್ಟೆರಾಯ್ಡ್ ಬಂದ್ಲಿ. ಸೊ ಜಿಮ್ ಶಾರ್ಟ್ ಕಟ್ ಅವ್ರಿಗೆ ಜಿಮ್ ಏನಂತ ಏನಿಲ್ಲ. ಜಿಮ್ ಮಾಡೋರಿಗೆ ಬರೀ ಕನ್ಸಿಸ್ಟೆನ್ಸಿ ಇದೆ ಸಾಕು. ಅವ್ರು ಮಾಡ್ತಾ ಮಾಡ್ತಾ ಆಲ್ಮೋಸ್ಟ್ ಒಂದು 6 month ಇಂದ ಒಂದು ವರ್ಷ ಆದ್ಮೇಲೆ ಬಾಡಿ ಚೇಂಜಸ್ ಆಗೇ ಆಗತ್ತೆ, ಆಗ್ಬಿಡತ್ತೆ. ಬಟ್ ಕನ್ಸಿಸ್ಟೆನ್ಸಿ ಇರಬೇಕು, ಪೇಷನ್ಸ್ ಆಗಿ ಮಾಡ್ತಾ ಇರಬೇಕು. ಸರ್ಟ್ ಕಟ್ ಅಂತ ಏನಿಲ್ಲ ನಮ್ ಕಡೆಯಿಂದ. ಜೀರೋ ವ್ಯೂ ಫಾರ್ ಸರ್ಟ್ ಕಟ್. ಇಲ್ಲಾಂದ್ರೆ ಸೀಕ್ರೆಟ್ ಅಂತ ಏನಿಲ್ಲ. ಏನ್ ತಿಂದ್ರೇನು ವರ್ಕೌಟ್ ಮಾಡ್ಲೇಬೇಕು, ಮಾಡಿದ್ರೆ ಮಾತ್ರ ಚೇಂಜಸ್ ಆಗತ್ತೆ. ಓಕೆ ಬ್ರೋ, ಹೇಳಿದ್ರಿ ಇವಾಗ ಅದನ್ನ ನಾವ್ ಅನ್ಕೊಂತೀವಿ ಇದು ತಿನ್ಬೇಕು ಅಂತ ಹೇಳ್ತೀವಿ ಬ್ರೋ. ಆಸ್ ಎ ಟ್ರೈನರ್ ಆಗ್ಬಿಟ್ಟು ನಮ್ಗೆ ಸರ್ ಹೇಳ್ತಾ ಇದಾರೆ, ಏನು ತಿನ್ನೋದೇನಿಲ್ಲ, ನೀವೇನ್ ತಿಂತಿದ್ರೆ ಅದನ್ನ ತಿನ್ಬಿಟ್ಟು ಕರೆಕ್ಟ್ ಆಗಿ ವರ್ಕೌಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಆಮೇಲೆ ಇನ್ನೊಂದ್ ಬಂದ್ಬಿಟ್ಟು ಅವರು ಒಂದು ಕರೆಕ್ಟ್ ಆಗಿ ಒಂದ್ ಏನದು ಎಲ್ಲರಿಗೆ ಒಂದು ಗುಡ್ ಥಿಂಗ್ ಹೇಳಿದ್ರೆ, ಅದೇನಪ್ಪ ಅಂದ್ರೆ ಪೇಷನ್ಸ್. ಇವಾಗ ನಾರ್ಮಲ್ ಆಗಿ ನನಗೆ 6 month ಅಲ್ಲೇ ಬಂದ್ಬಿಡ್ಬೇಕು, 3 month ಅಲ್ಲೇ ಬಂದ್ಬಿಡ್ಬೇಕು ಅಂತ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ನಾನು ಜಾಯ್ನ್ ಆಗ್ಬೇಕು ಅನ್ಕೊಂಡಿದ್ದೀನಿ. 3 month ಜಾಯ್ನ್ ಅದು ತಪ್ಪು. ಇವ್ರು ಹೇಳ್ತಿದ್ದು ಪೇಷನ್ಸ್ ಬೇಕು ಮೇನ್. ನಾವ್ ಏನಾದ್ರು ಮಾಡ್ತೀವಿ ಅಂದ್ರೆ ಅದಕ್ಕೆ ಪೇಷನ್ಸ್ ಬೇಕಂತ ಹೇಳ್ತಿದ್ರೆ, ಅದು ಈ ಜಿಮ್ ಅಲ್ಲಿ. ಆಮೇಲೆ ಇವ್ರು ಹೇಳಿರೋದು ನನಗೆ ಲೈಕ್ ಆಗಿರೋದು ಹೈಲೈಟ್ ಪಾಯಿಂಟ್ ಅಂದ್ರೆ ಪೇಷನ್ಸ್ ಬೇಕಂತ ಹೇಳ್ಬಿಟ್ಟು. ಅಂಡ್ ಫೈನಲ್ ಆಗಿ ನಾನು ಒಂದು ಕೇಳ್ಬೇಕು ಬ್ರೋ ಸರ್ ಹತ್ರ. ಸರ್, ನೀವು ಕೊನೆಗೆ ನಮ್ಮ ವ್ಯೂವರ್ಸ್ಗೆ ಆಮೇಲೆ ನ್ಯೂ ಕಮರ್ಸ್ಗೆ ಏನ್ ಸಜೆಷನ್ ಮಾಡಕ್ಕೆ ಇಷ್ಟಪಡ್ತೀರಾ ಸರ್? ಲಾಸ್ಟ್ ನಿಮ್ಗೆ ಕ್ವಶನ್. ನಾನು ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ, ವರ್ಕೌಟ್ ಮಾಡಿಸ್ತಾ ಇದ್ದೀರಾ. ಇದು ಲಾಸ್ಟ್ ಕ್ವಶನ್ಗೆ ನೀವು ಸ್ವಲ್ಪ ಒಂದು ಲಿಟಲ್ ಬ್ರೀಫ್ ಆಗಿ ನಮ್ಗೆ ಆನ್ಸರ್ ಮಾಡ್ಬೇಕು. ನೋಡಿ, ನಮ್ಮ ಕಡೆಯಿಂದ ನಾವು 19 ವರ್ಷ ಎಕ್ಸ್ಪೀರಿಯನ್ಸ್ ಇಂದ ಒಂದು 3-4 ಪಾಯಿಂಟ್ಸ್ ಮಾತ್ರ ಹೈಲೈಟ್ ಮಾಡ್ತೀವಿ. ಫಸ್ಟ್ ಬಂದು, ನೀವು ಜಿಮ್ಗಾಗಿ ಸೇರ್ಸ್ಬೇಕಂದ್ರೆ ನಿಮ್ಮ ಹತ್ರ ಪೇಷನ್ಸ್ ಇರಬೇಕು. ಅದು ಫಸ್ಟ್ ಪಾಯಿಂಟ್. 1 ತಿಂಗಳು, 2 ತಿಂಗಳು, 3 ತಿಂಗಳು ಏನ್ ಅಚೀವ್ಮೆಂಟ್ ಬರಲ್ಲ. ಪ್ಲೀಸ್ ದಯವಿಟ್ಟು ನೀವು ಯಾವ್ದೊಂದು ಜಿಮ್ಗೆ ಹೋಗ್ಬಿಟ್ಟು 1 ತಿಂಗಳಲ್ಲಿ ಚೇಂಜಸ್ ಬರುತ್ತೆ, ಮದುವೆ ಇರುತ್ತೆ, ಫಂಕ್ಷನಲ್ ಆಗಿ ಏನೊಂದು ಇರುತ್ತೆ, ಅಚೀವ್ಮೆಂಟ್ ಬಂದ್ಬಿಡುತ್ತೆ ಅಂತ ಏನಿಲ್ಲ. ಫಸ್ಟ್ ಅದನ್ನ ನೀವು ತಿಳ್ಕೊಬೇಕು. ಜಿಮ್ ಬಂದು ಅಂತ ಹೇಳಿದ್ರೆ ಪೇಷನ್ಸ್. ಸೊ 6 month ಆಗಿ ಬಾಡಿ ಚೇಂಜಸ್ ಆಗತ್ತೆ 100%. ಇನ್ನೊಂದು ಬಂದು, ನೀವು ವರ್ಕೌಟ್ ಕನ್ಸಿಸ್ಟೆನ್ಸಿ ಮಾಡಿದ್ರೆ ಮಾತ್ರ ಫಿಟ್ನೆಸ್ ಆಗತ್ತೆ. ಸೊ ಸುಮಾರು ಜನ ನಮ್ಮ ಎಕ್ಸ್ಪೀರಿಯನ್ಸ್ ಆಗಿ ಬಂದು ರಿಕ್ವೆಸ್ಟ್ ಮಾಡ್ತಾರೆ, 1 ತಿಂಗಳು ಮೆಂಬರ್ಶಿಪ್ ಕೊಡಿ, ಎಲ್ಲ ಮದುವೆ ಫಂಕ್ಷನ್ ಇದೆ, ಇಲ್ಲಾಂದ್ರೆ ಬರ್ಡೇ ಫಂಕ್ಷನ್ ಇದೆ, ನಾವು ಗೋವಾ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಬರ್ಡೇ ಸೆಲಿಬ್ರೇಷನ್ ಇದೆ. ಸೊ ಬಾಡಿಯಲ್ಲಿ ಚೇಂಜಸ್ ಇರಬೇಕು. ಸೊ ಅಕೇಶನಲ್ ಆಗಿ ಫಿಟ್ನೆಸ್ ಗೆ ಇಟ್ಕೋಬೇಡಿ.
ಫಿಟ್ನೆಸ್ ಅಂದ್ರೆ ಪಾರ್ಟ್ ಆಫ್ ಲೈಫ್. ನೀವು ಫಿಟ್ನೆಸ್ ದಿನ ಮಾಡ್ತಾ ಇರ್ಬೇಕು. ಸೊ ಆವಾಗ ಒಂದು 6 ಮಂತ್ ಅಲ್ಲಿ ನಿಮ್ದು ಅಚೀವ್ಮೆಂಟ್ ನಿಮ್ಗೆ ಗೊತ್ತಾಗತ್ತೆ. ನೀವು ಬೇಕಂದ್ರೆ ನೀವು ಫೀಲ್ ಮಾಡ್ಬೋದು. ಸೊ ನಮ್ ಜಿಮ್ ಕಡೆಯಿಂದ ನೀವು ನೋಡಿ ಇರ್ತೀರಾ, ನಾವು ವರ್ಕೌಟ್ ಕೂಡ ನಾವು ಮಾಡ್ತಾ ಇರ್ತೀವಿ, ಇಲ್ಲಿ ಗಳು ಮಾಡ್ತಾ ಇದ್ದಾರೆ. ಸೊ ನಮ್ಮ ವ್ಯೂವರ್ಸ್ ಗೆ ನಾವು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತೀವಿ, ನೀವು ಜಿಮ್ ಸೇರ್ಸ್ಬೇಕಂದ್ರೆ ಪ್ಲೀಸ್ ಅಟ್ ಲೀಸ್ಟ್ ಒಂದು 6 ಮಂತ್ ವರ್ಕೌಟ್ ಮಾಡಿ. ಅಂಡ್ ಜಿಮ್ ಇಸ್ ಜಸ್ಟ್ ಫಾರ್ ಪಾರ್ಟ್ ಆಫ್ ಲೈಫ್. ಇಟ್ ಇಸ್ ನಾಟ್ ಲೈಕ್ ಫಾರ್ ಶರ್ಟ್ ಯಾ ಸಮಥಿಂಗ್ occasional. Fitness is just for part of life. Thank you guys for coming to my gym. ಥ್ಯಾಂಕ್ ಯು ಸರ್. ಫೈನಲ್ ಆಗಿ ಅಡ್ವೈಸ್ ಮಾಡಿದ್ದಾರೆ ಏನ್ ಜಿಮ್ ಅಂದ್ರೆ ಏನ್ ಅಂತ ಹೇಳ್ಬಿಟ್ಟು. ಇವಾಗ ಜೀರೋ ಇರ್ತಾರೆ, ಅವ್ರಿಗೆ ನಮ್ಗೆ ಏನು ಗೊತ್ತಾಗಿರಲ್ಲ. ಎಕ್ಸಾಂಪಲ್ ನಾವೇ ಬನ್ನಿ ನೋಡೋಣ ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಹೇಳಿ ಬಂದ್ವಿ. ನಮ್ಗೆ ಜಿಮ್ ಅಂದ್ರೆ ಏನಂತ ಗೊತ್ತಿಲ್ಲ. ನಮ್ಗೆ 0 to ಅಟ್ಲೀಸ್ಟ್ ಒಂದು 5% ಆದ್ರೂ ಗೊತ್ತಾಯ್ತು ಏನ್ ಜಿಮ್, ಏನ್ ಫುಡ್, ಆಮೇಲೆ ಏನ್ ವರ್ಕೌಟ್ ಮಾಡ್ಬೇಕಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಎನ್ಕರೇಜಿಂಗ್. Thank you so much, guys, for coming to my gym. Thank you so much.